ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ, ಜ್ಯೋತಿಷ್ಯ ಪ್ರೇಮಿಗಳಿಗೆ, ಧಾರ್ಮಿಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಒಂದಷ್ಟು ಅನೇಕ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ವಾರ ನಿರ್ಣಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಾರ ನಿರ್ಣಯಗಳು ಹೇಗೆ ಉತ್ಪತ್ತಿ ಆಯಿತು, ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ವಾರಗಳ ಉತ್ಪತ್ತಿ ಹೇಗಾಯಿತು, ಯಾವೆಲ್ಲ ಶುಭ ವಾರಗಳು, ಯಾವೆಲ್ಲ ಅಶುಭ ವಾರಗಳು, ಇದರ ನಿರ್ಣಯವನ್ನು ಹೇಗೆ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ತಿಳಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದನ್ನು ತಿಳ್ಕೋಬೇಕು. ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾಂತರಾರ್ಜಿತ ಸದಸತ್ಕರ್ಮಂ ಯದುಚ್ಯತೆ ತಜ್ಜಾತಕಂ. ಜಾತಕ ವಿಶ್ಲೇಷಣೆ, ಜಾತಕ ಅಂದ್ರೇನು ಅನ್ನುವಂಥ ವಿಚಾರವನ್ನು ತಿಳಿಸುವಾಗ ಹೀಗೆ ಹೇಳ್ತಾ ಇದ್ದಾರೆ. ಜನನವಾದವನ ಜನ್ಮಾಂತರಾರ್ಜಿತವಾದ ಸತ್ಕರ್ಮ ಮತ್ತು ದುಷ್ಕರ್ಮ ರೂಪವಾದ ಫಲವನ್ನ ತಿಳಿಸುವಂತಹ ಒಂದು ಪುಸ್ತಕ, ವಿಷಯ, ಗಣಿತ ಭಾಗ, ಫಲಭಾಗವನ್ನ ನಾವು ಜಾತಕ ಅಂತ ಕರಿತೀವಿ. ಅಂದ್ರೆ ಒಬ್ಬ ಮನುಷ್ಯ ಜನನ ಆಗುವ ಮೊದಲೇ ನಿರ್ಣಯವಾಗಿರುತ್ತೆ ಅವನ ಸತ್ಕರ್ಮ ಮತ್ತು ದುಷ್ಕರ್ಮ ರೂಪವಾಗಿ ನೀನು ಹೇಗೆ, ಎಲ್ಲಿ ಜನನವಾಗಬೇಕು, ನೀನೇನೆಲ್ಲ ಅನುಭವಿಸ್ಬೇಕು ಅನ್ನುವಂಥದ್ದನ್ನ ತಿಳಿಸಿರ್ತಾರೆ. ಅಂದ್ರೆ ತಿಳಿಸುವಂಥದ್ದು, ಇಟ್ಸ್ ಎ ಇಂಡಿಕೇಟಿವ್ ಸೈನ್ಸ್. ಅಸ್ಟ್ರಾಲಜಿ ಅಂದ್ರೆ ಇಂಡಿಕೇಟಿವ್, ಸೂಚಿಸುವ ಶಾಸ್ತ್ರ, ಸೂಚನೆಯ ಶಾಸ್ತ್ರ. ಆದ್ರೆ ಸೆಕೆಂಡ್ ಲೇಯರ್ ಅಲ್ಲಿ, ಮ್ಯಾನ್ ಲೇಯರ್, ಅರ್ತ್ ಲೇಯರ್ ಅಲ್ಲಿ ಅದನ್ನ ಬದಲಾಯಿಸ್ಕೊಂಡು, ಕರ್ಮವನ್ನ ಬದಲಾಯಿಸ್ಕೊಂಡು ಒಳ್ಳೆ ಜೀವನ ಮಾಡಲಿಕ್ಕೆ ಅವಕಾಶವನ್ನ ಕೂಡ ದೇವರು ನಮಗೆ ಮಾಡಿಕೊಟ್ಟಿದ್ದಾನೆ. ಇನ್ನು ಈ ವಾರಗಳ ಉತ್ಪತ್ತಿ ಅನ್ನುವಂಥದ್ದು ಬಂದಾಗ, ವಾರಗಳ ಉತ್ಪತ್ತಿ ಹೇಗಾಯ್ತು, ವಾರ ನಿರ್ಣಯವನ್ನ ನಮ್ಮ ಋಷಿ ಮುನಿಗಳು ಹೇಗೆ ಮಾಡಿದ್ದಾರೆ, ನಾವು ಕೂಡ ಅದನ್ನೇ ಇಲ್ಲಿವರೆಗೂ ಕೂಡ ಫಾಲೋ ಮಾಡ್ತಾ ಬಂದಿದ್ದೇವೆ. ನೋಡಿ, ಅರ್ಕ ಶುಕ್ರ ಬುಧ ಚಂದ್ರು ಮಂದ ಜೀವ ಧರಾಸುತಃ ಅನ್ನುವಂತಹ ಒಂದು ಸೂತ್ರವನ್ನ ನಮಗೆ ಕೊಟ್ಟಿದ್ದಾರೆ. ಆದ್ರೆ ಈ ಸೂತ್ರ ಹೇಗೆ ಉಂಟಾಯ್ತು ಅನ್ನುವಂಥದ್ದಿಂದೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಓರೆಗಳಿಂದ ವಾರ ಉತ್ಪತ್ತಿ, ಇದು ಬಹಳ ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು. ಓರೆಯಿಂದ ವಾರ ಉತ್ಪತ್ತಿ ಆಗಿರುವಂಥದ್ದು. ನೋಡಿ, ಒಂದು ಸೌರಮಂಡಲ. ಈ ಸೌರಮಂಡಲದಲ್ಲಿ ಪ್ರಧಾನ ಬಿಂದುವಾಗಿರುವಂಥವನು ಸೂರ್ಯ. ಸೂರ್ಯನ ನಂತರ ಅತ್ಯಂತ ಹತ್ತಿರದಲ್ಲಿರೋನು ಅಂದ್ರೆ ರವಿಗೆ ತುಂಬಾ ನಿಯರೆಸ್ಟ್ ಆಗಿರುವಂತಹ ಒಂದು ಗ್ರಹ ಅಂದ್ರೆ ಬುಧ. ಬುಧನ ನಂತರ ಶುಕ್ರ. ಶುಕ್ರನ ನಂತರ ಭೂಮಿ, ಅಂದ್ರೆ ನಾವೆಲ್ಲರೂ ಕೂಡ ವಾಸಿಸುವಂತಹ ಒಂದು ಭೂಮಂಡಲ. ಆ ಭೂಮಿಯ ಸುತ್ತ, ಭೂಮಿಗೆ ತುಂಬಾ ನಿಯರೆಸ್ಟ್ ಆಗಿ ಸುತ್ತುವಂತಹವನು ಉಪಗ್ರಹವಾಗಿರುವಂತಹ ಚಂದ್ರ. ಚಂದ್ರನ ನಂತರ ಕುಜ, ಕುಜನ ನಂತರ ಗುರು, ಗುರುವಿನ ನಂತರ ಶನಿ ಸೌರಮಂಡಲದಲ್ಲಿ ಇರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವಾರ ಅಥವಾ ಓರೆಯ ಬಗ್ಗೆ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಒಳ ಮತ್ತು ಹೊರಗ್ರಹಗಳು ಅಂದ್ರೆ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು. ನೋಡಿ, ಭೂಮಿ ಮತ್ತು ರವಿಯ ನಡುವೆ ಇರುವಂತಹ ಗ್ರಹಗಳನ್ನ ನಾವು ಒಳಗ್ರಹಗಳು ಅಂತ ಕರಿತೀವಿ. ನಂತರ ಭೂಮಿಯಿಂದ ಆಚೆ ಇರುವಂತಹ, ಅಂದ್ರೆ ಭೂಮಿಯ ದೂರ ಇರುವಂತಹ ಗ್ರಹಗಳನ್ನ ನಾವು, ಅಂದ್ರೆ ಎಕ್ಸಾಂಪಲ್ ಶನಿ, ಗುರು, ಶನಿಯನ್ನ ನಾವು ಹೊರಗ್ರಹಗಳು ಅಂತ ಕರಿತೀವಿ. ಈ ಚಂದ್ರ ಹೊರ ಮತ್ತು ಒಳಗ್ರಹಗಳ ಮಧ್ಯಬಿಂದು ಗ್ರಹ ಅನ್ನುವಂಥದ್ದನ್ನ ನಾವು ನಿರ್ಣಯಕ್ಕೆ ತಗೋತೀವಿ. ಇಲ್ಲಿ ಹೇಗೆ ಅರ್ಕ ಶುಕ್ರ ಬುಧ ಚಂದ್ರೋ ಮಂದ ಜೀವ ಧರಾಸುತಃ ಅನ್ನುವಂತಹ ಸೂತ್ರ ಹೇಗೆ ಮಾಡಿದ್ರು ಅಂತಂದ್ರೆ, ಭೂಮಿಯಿಂದ ಅಂದ್ರೆ ನಾವು ಇರುವ ಸ್ಥಾನದಿಂದ ಒಳಗ್ರಹಗಳಲ್ಲಿ ಅಂದ್ರೆ ಹತ್ತಿರ ಇರುವಂತಹ ಗ್ರಹಗಳಲ್ಲಿ ಈ ಸೂತ್ರವನ್ನ ನಿರ್ಣಯ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಗ್ರಹಗಳಿಗೂ ಕೇಂದ್ರ ಬಿಂದುವಾಗಿರುವಂತಹ ರವಿಯನ್ನ ತೆಗೆದುಕೊಂಡಿದ್ದಾರೆ. ರವಿ ಆದ್ಮೇಲೆ ಭೂಮಿಗೆ ಒಳಗ್ರಹಗಳಲ್ಲಿ ನಿಯರೆಸ್ಟ್ ಆಗಿರುವಂಥವನು ಯಾರು ಅಂತಂದ್ರೆ ಶುಕ್ರ. ಶುಕ್ರನನ್ನ ತೆಗೆದುಕೊಂಡಿದ್ದಾರೆ. ತದನಂತರ ಶುಕ್ರ ಆದ್ಮೇಲೆ ಒಳಗ್ರಹಗಳಲ್ಲಿರುವಂಥವನು ಬುಧ. ಅದಕ್ಕೆ ಅರ್ಕ ಶುಕ್ರ ಬುಧ. ಅದಾದ್ಮೇಲೆ ಒಳ ಮತ್ತು ಹೊರಗ್ರಹಗಳ ಮಧ್ಯದಲ್ಲಿರುವಂಥವನು ಭೂಮಿಯ ಉಪಗ್ರಹನಾಗಿರುವಂಥ ಚಂದ್ರ.
ಅದಕ್ಕೆ ಆ ಸೂತ್ರದಲ್ಲಿ ಚಂದ್ರನನ್ನ ಸೇರಿಸಿದ್ದಾರೆ. ಅದಾದ ಮೇಲೆ ಹೇಗೆ ಒಳಗ್ರಹಗಳಲ್ಲಿ ಮೊದಲು ಶುಕ್ರನನ್ನ ಅಂದ್ರೆ ನಿಯರೆಸ್ಟ್ ಇರುವಂತದ್ದನ್ನ ತೆಗೆದುಕೊಂಡ್ರೋ, ಅದೇ ತರ ವಾರ ನಿರ್ಣಯದಲ್ಲಿ ನಂತರದ ಗ್ರಹವನ್ನ ತೆಗೆದುಕೊಳ್ಳುವಾಗ ವರಗ್ರಹಗಳಲ್ಲಿ ದೂರ ಇರುವಂತ ಗ್ರಹವನ್ನ ಮೊದಲು ತಗೊಂಡಿದ್ದಾರೆ. ಅಂದ್ರೆ ಶನಿ ಆದ್ಮೇಲೆ ಗುರು ಆದ್ಮೇಲೆ ಕುಜ, ಈ ಗ್ರಹಗಳನ್ನ ತೆಗೆದುಕೊಂಡಿದ್ದಾರೆ. ಇದೇ ಸೂತ್ರ ಆಗಿರುವಂಥದ್ದು. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ದರಾಸುತಃ. ಮಂದ ಅಂದ್ರೆ ಶನಿ, ಜೀವ ಅಂದ್ರೆ ಗುರು, ದರಾಸುತಃ ಅಂದ್ರೆ ಕುಜಗ್ರಹ. ಈ ರೀತಿಯಾಗಿ ಸೂತ್ರವನ್ನ ನಿರ್ಣಯ ಮಾಡಿದ್ದಾರೆ. ನೋಡಿ, ಈ ಭೂಮಂಡಲದ ಮೇಲೆ ಪ್ರತಿ 1 ತಾಸುಗಳ ಕಾಲ, 1 ಗಂಟೆಗಳ ಕಾಲ 1 ಓರೆಯನ್ನ ನಿರ್ಣಯ ಮಾಡಿದ್ದಾರೆ. ಅದೇ ಮೊದಲನೇದಾಗಿ ರವಿ ಆದ್ಮೇಲೆ ಶುಕ್ರ ಆದ್ಮೇಲೆ ಬುಧ ಆದ್ಮೇಲೆ ಚಂದ್ರ, ಗುರು, ಅದಾದ್ಮೇಲೆ ಕುಜ. ನೋಡಿ, ಈ ರೀತಿಯಾಗಿ ನಿರ್ಣಯ ಮಾಡುವಾಗ ಒಟ್ಟು 7 ಓರೆಗಳು ಬಂತು. ನೋಡಿ, ಈ 7 ಓರೆಗಳನ್ನ ನೀವು ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಹೇಗೆ? ಮೊದಲು ರವಿ ಆದ್ಮೇಲೆ ಶುಕ್ರ ಆದ್ಮೇಲೆ ಬುಧ ಆದ್ಮೇಲೆ ಚಂದ್ರ ಆದ್ಮೇಲೆ ಶನಿ ಆದ್ಮೇಲೆ ಗುರು ಆದ್ಮೇಲೆ ಕುಜ. ಮತ್ತೆ ತದನಂತರ ರವಿ ಆದ್ಮೇಲೆ ಶುಕ್ರ ಆದ್ಮೇಲೆ ಬುಧ ಆದ್ಮೇಲೆ ಚಂದ್ರ ಆದ್ಮೇಲೆ ಶನಿ ಆದ್ಮೇಲೆ ಗುರು ಆದ್ಮೇಲೆ ಕುಜ. ಹೀಗೆ 24 ಬಾರಿ ಬರಿಬೇಕು. ಅಂದ್ರೆ 1 ಗಂಟೆಗಳ ಕಾಲ 1 ಓರೆ ಇರುತ್ತೆ, ಅಂದ್ರೆ 1 ಗ್ರಹದ ಓರೆ ಇರ್ತದೆ. ಇದನ್ನ 24 ಬಾರಿ ಬರೆದು 24 ಗಂಟೆ ಈಸ್ ಈಕ್ವಲ್ ಟು 1 ದಿನ. ಆ 24 ಗಂಟೆ ಮುಗಿದ ಮೇಲೆ ನಂತರ 2ನೇ ದಿನಕ್ಕೆ ನಮ್ಗೆ ಚಂದ್ರ ಓರೆ ಬರುತ್ತೆ ಸೂರ್ಯೋದಯ ಕಾಲದಲ್ಲಿ. 3ನೇ ಬಾರಿ ಕೂಡಿದಾಗ ನಮ್ಗೆ ಮಂಗಳ ಓರೆ ಬರುತ್ತೆ. 4ನೇ ಬಾರಿ ಬುಧ ಓರೆ, 5ನೇ ಬಾರಿ ಗುರು ಓರೆ, 6ನೇ ಬಾರಿ ಶುಕ್ರ ಓರೆ, 7ನೇ ಬಾರಿ ಶನಿ ಓರೆ ಸೂರ್ಯೋದಯಕ್ಕೆ ನಮಗೆ ಸಿಗುತ್ತೆ. ಸೂರ್ಯೋದಯದಲ್ಲಿ ಯಾವ ಓರೆ ಇತ್ತೋ ಅದೇ ವಾರವಾಗ್ತದೆ. ನೋಡಿ, ಸೂರ್ಯೋದಯದಲ್ಲಿ ಭಾನುವಾರ ಇತ್ತು ಅಂದ್ರೆ ರವಿ ಇದ್ರ, ಸೂರ್ಯೋದಯದಲ್ಲಿ ರವಿ ಇದ್ದ, ಅದಕ್ಕೆ ಅದನ್ನ ಭಾನುವಾರ ಅಂತ ನಿರ್ಣಯವನ್ನ ಮಾಡಿದ್ವಿ. ಸೂರ್ಯೋದಯದಲ್ಲಿ ಚಂದ್ರ ಓರೆ ಇತ್ತು, ಅದಕ್ಕೆ ಸೋಮವಾರ ಅಂತ ನಿರ್ಣಯವನ್ನ ಮಾಡಿದ್ವಿ. ಸೂರ್ಯೋದಯದಲ್ಲಿ ಮಂಗಳ ಓರೆ ಇತ್ತು, ಅದಕ್ಕೆ ಮಂಗಳವಾರ. ಬುಧ ಓರೆ ಇತ್ತು, ಅದಕ್ಕಾಗಿ ಬುಧವಾರ. ಗುರು ಓರೆ ಇತ್ತು, ಗುರುವಾರ. ಶುಕ್ರ ಓರೆ ಇತ್ತು, ಶುಕ್ರವಾರ. ಸೂರ್ಯೋದಯದಲ್ಲಿ ಶನಿ ಓರೆ ಇತ್ತು, ಅದಕ್ಕಾಗಿ ಶನಿವಾರ ಅನ್ನುವಂಥ ವಾರಗಳ ಉತ್ಪತ್ತಿಯಾಗಿದೆ. ನಾವು ಕ್ಯಾಲೆಂಡರ್ ಅಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದೀವಿ ಡಿಸೆಂಬರ್ ವರೆಗೆ. 2024, 25, 26 ಈ ರೀತಿಯಾಗಿ ಒಂದಷ್ಟು ಬದಲಾವಣೆಗಳನ್ನ ನಾವು ಬದಲಾಯಿಸಿಕೊಂಡಿದ್ರು ಕೂಡ ಈ ವಾರಗಳ ನಿರ್ಣಯಗಳಲ್ಲಿ ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಇದು ಮೂಲ ಪರಂಪರೆಯಿಂದ, ಮೂಲ ಗಣಿತದಿಂದ ಋಷಿ ಮುನಿಗಳು ಕೊಟ್ಟಿರುವಂತಹ ಆಚರಣೆಯ ಮೂಲಕವೇ ಇವತ್ತು ಕೂಡ ಅದೇ ಓರೆಗಳಿಂದ ವಾರಗಳನ್ನ ನಿರ್ಣಯಿಸಿ ಅದೇ ವಾರಗಳನ್ನ ಪ್ರತಿನಿತ್ಯ ನಾವು ಬಳಸ್ತಾ ಬಂದಿದ್ದೇವೆ. ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವ ಓರೆಯಲ್ಲಿ ಬಂದು ಪ್ರಶ್ನೆಯನ್ನ ಕೇಳಬೇಕು, ಅದರಿಂದ ಆಗುವಂತಹ ಒಳ್ಳೆದೇನು ಕೆಟ್ಟದ್ದೇನು ಅನ್ನುವಂಥ ವಿಚಾರದಲ್ಲಿ ರವಿ ಕುಜ ಶನಿ ಓರೆಯಲ್ಲಿ ಬಂದು ಪ್ರಶ್ನೆಯನ್ನ ಕೇಳಿದರೆ, ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ರವಿ ಕುಜ ಶನಿ ಓರೆಯಲ್ಲಿ ಮಾಡಬಾರ್ದು. ಅದೇ ಬುಧ ಶುಕ್ರ ಗುರು ಓರೆಗಳು ಶುಭ ಫಲವನ್ನ ನೀಡ್ತವೆ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕು ಅಂದ್ರೆ ಈ ಬುಧ ಗುರು ಶುಕ್ರ ಓರೆಯಲ್ಲಿ ಮಾಡಬೇಕು. ಶುಕ್ಲ ಪಕ್ಷದ ಚಂದ್ರನ ಓರೆ ಶುಭ ಫಲವನ್ನ ಕೊಟ್ರೆ, ಕೃಷ್ಣ ಪಕ್ಷದ ಚಂದ್ರ ಓರೆ ಅಶುಭ ಫಲವನ್ನ ಕೊಡ್ತದೆ. ಇನ್ನು ವಾರಗಳ ನಿರ್ಣಯ ಅಂತ ಬಂದಾಗ, ಬಹಳ ವಿಶೇಷವಾಗಿ ವಾರಗಳ ನಿರ್ಣಯ ಅಂತ ಬಂದಾಗ ಬುಧವಾರ ಗುರುವಾರ ಶುಕ್ರವಾರ ಅತ್ಯಂತ ಶುಭವು. ಯಾವುದೇ ಶುಭ ಕಾರ್ಯವನ್ನ ಮಾಡುವಾಗ ಈ 3 ವಾರಗಳು ಶುಭ ಫಲವನ್ನ ಕೊಟ್ರೆ, ಭಾನುವಾರ ಸೋಮವಾರವನ್ನ ಮಧ್ಯಮ ಫಲ ಅಂತ ಹೇಳಿದ್ದಾರೆ, ಆಪ್ಷನಲ್ ವಾರಗಳು ಅಂತ. ಇನ್ನು ಶನಿವಾರ ಮತ್ತು ಮಂಗಳವಾರ ಅಶುಭ ವಾರಗಳು ಅಂತ ನಿರ್ಣಯಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿವಾಹಕ್ಕೆ ಶನಿವಾರ ಮಧ್ಯಮ ಫಲವನ್ನ ಕೊಟ್ರೆ, ಪುನರ್ವಿವಾಹಕ್ಕೆ ಸೋಮವಾರ ಶುಭ ಅನ್ನುವಂಥ ನಿರ್ಣಯವನ್ನ ಕೂಡ ನಮಗೆ ಪಂಚಾಂಗ ಶುದ್ಧಿಯಲ್ಲಿ ವಾರಗಳ ಬಗ್ಗೆ ತಿಳಿಸುವಂತ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದು ಓರೆಗಳಿಂದ ವಾರ ಉತ್ಪತ್ತಿಯಾಗಾಯಿತು. ಯಾವ ಓರೆ ಮತ್ತು ಯಾವ ವಾರದಿಂದ ಶುಭ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ವಿಷಯವನ್ನ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ಇಷ್ಟ ಆಗಿದ್ರೆ
ಹೆಚ್ಚೆಚ್ಚು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಜೊತೆಗೆ ಎಲ್ಲರಿಗೂ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅಂತಂದ್ರೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.